ಕ್ರಿಕೆಟ್ ಲೋಕದ ಸೆನ್ಸೇಷನಲ್ ಸ್ಟಾರ್ ವೈಭವ್ ಸೂರ್ಯವಂಶಿ ಈಗ ಶೈನಿಂಗ್ ಸ್ಟಾರ್ ಆಗ್ತಿದ್ದಾರೆ. ಟೀಮ್ ಇಂಡಿಯಾಗೆ ಎಷ್ಟು ಫಾಸ್ಟ್ ಆಗಿ ಕಾಲಿಟ್ರು ಅದೇ ಸ್ಪೀಡ್ನಲ್ಲಿ ಹೊಸ ಇನ್ನಿಂಗ್ಸ್ ಕೂಡ ಶುರು ಮಾಡಿದ್ದಾರೆ. ಈಗ ವೈಸ್ ಕ್ಯಾಪ್ಟನ್ಸಿಯೂ ಕೂಡ ಸಿಕ್ಕಿದೆ. ರ್ಯಾಂಕಿಂಗ್ನಲ್ಲೂ ಕೂಡ ಧಮಾಕ ಮಾಡಿದ್ದಾರೆ. ಸೂರ್ಯವಂಶಿ ಎನ್ನುವಂಥ ಸಿಡಿಲ ಮರಿಯ ಹವಾ ಹೆಂಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾಗೆ ಕಾಲಿಟ್ಟು ತಿಂಗಳು ಕಳೆಯೋ ಮೊದಲೇ ಬಾಸ್ ಬೇಬಿ ವೈಭವ್ ಸೂರ್ಯವಂಶಿಗೆ ಬಂಪರ್ ಆಫರ್ ಬಂದಿದೆ. ಮುಂಬರುವ ದುಲೀಪ್ ಟ್ರೋಫಿಯಲ್ಲಿ ಪೂರ್ವ ವಲಯದ ತಂಡಕ್ಕೆ ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಈ ತಂಡವನ್ನ ಇಶಾನ್ ಕಿಶನ್ ನಾಯಕನಾಗಿ ಲೀಡ್ ಮಾಡಿದ್ರೆ ವೈಭವ್ ಸೂರ್ಯವಂಶಿ ಅವರನ್ನ ಉಪನಾಯಕನನ್ನಾಗಿ ನೇಮಕ ಮಾಡಲಾಗಿದೆ. ಅದು ಅಲ್ಲದೆ ಈ ಟೂರ್ನಿ ವೈಭವ್ ಪಾಲಿಗೂ ಕೂಡ ತುಂಬಾನೇ ಮಹತ್ವದ್ದಾಗಲಿದೆ. ಟೆಸ್ಟ್ ಮಾದರಿಯಲ್ಲೂ ಮಿಂಚಲು ವೈಭವ್ಗೆ ಚಾನ್ಸ್. ಆಗಸ್ಟ್ 23ರಂದು ದುಲೀಪ್ ಟ್ರೋಫಿ ಶುರುವಾಗಲಿದೆ. ಎಲ್ಲಾ ಪಂದ್ಯಗಳು ಕೂಡ ಬಿಸಿಸಿಐನ ಸೆಂಟರ್ ಆಫ್ ಎಕ್ಸಲೆನ್ಸ್ ನಲ್ಲಿ ನಡೆಯುತ್ತವೆ. ಋತುರಾಜ್ ಗಾಯಕ್ವಾಡ್ ನಾಯಕತ್ವದಲ್ಲಿ ಪಶ್ಚಿಮ ವಲಯ ತಂಡ ಕಣಕ್ಕಿಳಿಯಲಿದೆ. ಹಾಗೆ ಟೀಮ್ ಇಂಡಿಯಾದಿಂದ ದೂರನೇ ಇರುವಂತ ಮೊಹಮ್ಮದ್ ಶಮಿಯನ್ನು ಕೂಡ ಈ ಒಂದು ತಂಡಕ್ಕೆ ಆಯ್ಕೆ ಮಾಡಲಾಗಿದೆ. ಪೂರ್ವ ವಲಯ ಝೋನ್ನಲ್ಲಿ ಇಶಾನ್ ಕಿಶನ್ ಜೊತೆಗೆ ಮೊಹಮ್ಮದ್ ಶಮಿ, ಮುಖೇಶ್ ಕುಮಾರ್, ಅಭಿಮನ್ಯು ಈಶ್ವರನ್, ಶಹಬಾಜ್ ಅಹ್ಮದ್ ಹಾಗೆ ಅನುಕೂಲ್ ರಾಯ್ ಕೂಡ ಇದ್ದಾರೆ. ವೈಭವ್ ಸೂರ್ಯವಂಶಿಗೆ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ತನ್ನ ಸಾಮರ್ಥ್ಯವನ್ನ ತೋರಿಸಿ ನೆಕ್ಸ್ಟ್ ಭಾರತದ ಟೆಸ್ಟ್ ತಂಡಕ್ಕೂ ಕೂಡ ಆಯ್ಕೆಯಾಗೋಕೆ ಅಥವಾ ಅವಕಾಶವನ್ನ ಪಡೆಯೋಕೆ ಇದು ಒಳ್ಳೆ ಚಾನ್ಸ್ ಎನ್ನುವಂತಾಗಿದೆ. ಅದು ಅಲ್ಲದೆ 15 ವರ್ಷದ ವೈಭವ್ ಸೂರ್ಯವಂಶಿ ಈ ಪಂದ್ಯಾವಳಿಯಲ್ಲಿ ಮೊದಲ ಬಾರಿಗೆ ಆಡ್ತಾ ಇದ್ದಾರೆ. ಈಗ ಅವರನ್ನ ನೇರವಾಗಿ ತಂಡದ ವೈಸ್ ಕ್ಯಾಪ್ಟನ್ ಆಗಿ ನೇಮಕ ಮಾಡಿರೋದ್ರಿಂದ ಕುತೂಹಲ ಕೂಡ ಜಾಸ್ತಿ ಆಗ್ತಿದೆ. ಅಷ್ಟೇ ಅಲ್ಲ, 15 ಸದಸ್ಯರ ಈಸ್ಟ್ ಝೋನ್ ತಂಡದಲ್ಲಿ ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ನಿಂದ ಸೆಲೆಕ್ಟ್ ಆಗಿರುವಂತ ಏಕೈಕ ಆಟಗಾರ ಅಂದ್ರೆ ಅದು ವೈಭವ್ ಸೂರ್ಯವಂಶಿ. ಹೀಗೆ ಡೊಮೆಸ್ಟಿಕ್ ನಲ್ಲಿ ಆಲ್ರೆಡಿ ವೈಸ್ ಕ್ಯಾಪ್ಟನ್ ಆಗಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ರೆಡಿ ಆಗ್ತಾ ಇದ್ರೆ ಅತ್ತ ವಿಶ್ವ ಮಟ್ಟದಲ್ಲೂ ಕೂಡ ವೈಭವ್ ಹವಾ ಜೋರಾಗೇ ಇದೆ. T20I ಶ್ರೇಯಾಂಕದಲ್ಲೂ ವೈಭವ್ ಭರ್ಜರಿ ಜಿಗಿತ. ಇನ್ನು T20I ಮಾದರಿಯಲ್ಲಿ ವೈಭವ್ ಸೂರ್ಯವಂಶಿ ಆಡಿರೋದೇ 6 ಪಂದ್ಯಗಳು. ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಡೆಬ್ಯೂ ಮಾಡಿದ್ರು. ಹಾಗೆ ಅಲ್ಲಿ 3 ಪಂದ್ಯಗಳನ್ನು ಆಡಿದ್ರು. ಆನಂತರದಲ್ಲಿ ಜಿಂಬಾಬ್ವೆ ವಿರುದ್ಧ 3 ಪಂದ್ಯಗಳನ್ನು ಆಡಿದ್ದಾರೆ. ಹೀಗಿದ್ರು ಕೂಡ T20I ರ್ಯಾಂಕಿಂಗ್ ನಲ್ಲಿ ಭರ್ಜರಿಯಾಗಿ ಜಂಪ್ ಆಗಿದ್ದಾರೆ. ಬರೋಬ್ಬರಿ 230 ಸ್ಥಾನ ಮೇಲೇರಿ 48ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ. ಜಿಂಬಾಬ್ವೆ ಸರಣಿಗೂ ಮುನ್ನ 278ನೇ ಪ್ಲೇಸ್ ನಲ್ಲಿದ್ರು. ಈಗ 536 ರೇಟಿಂಗ್ ಅಂಕಗಳೊಂದಿಗೆ ವಿಶ್ವದ 48ನೇ ರ್ಯಾಂಕಿಂಗ್ ಬ್ಯಾಟರ್ ಆಗಿದ್ದಾರೆ T20I ನಲ್ಲಿ. ಅಂದ್ರೆ ಟಾಪ್ 50ಯಲ್ಲಿ ತಮ್ಮ ಹೆಸರನ್ನ ತಂದಿದ್ದಾರೆ. ಜಿಂಬಾಬ್ವೆ ವಿರುದ್ಧದ ಸರಣಿಯ 3 ಮ್ಯಾಚ್ಗಳಲ್ಲಿ 50+ ಅವರೇಜ್ ನಲ್ಲಿ 151 ರನ್ಗಳನ್ನ ಗಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ರು. ಸೂರ್ಯವಂಶಿಗೆ ಯಾವ ಬೌಲರ್ ಅಂದ್ರೂ ಭಯ ಇಲ್ಲ. ಇನ್ನು ವೈಭವ್ ಸೂರ್ಯವಂಶಿ ಆನ್ ಫೀಲ್ಡ್ ನಲ್ಲಿ ಹೇಗೆ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೋ ಆಫ್ ದಿ ಫೀಲ್ಡ್ ಕೂಡ ಅಷ್ಟೇ ಕಾನ್ಫಿಡೆಂಟ್ ಆಗಿ ಹಾಗೆ ಡೇರಿಂಗ್ ಆಗಿ ಉತ್ತರವನ್ನ ಕೊಡ್ತಾರೆ. ಇತ್ತೀಚೆಗೆ ರಾಜಸ್ಥಾನ ರಾಯಲ್ಸ್ ಫ್ರಾಂಚೈಸಿ ಆಯೋಜನೆ ಮಾಡಿದಂತ ಸಂವಾದದಲ್ಲಿ ವೈಭವ್ ಕೂಡ ಭಾಗಿಯಾಗಿದ್ರು. ಈ ವೇಳೆ ಯಾವ ಬೌಲರ್ನ ಫೇಸ್ ಮಾಡೋಕೆ ನೀವು ಇಷ್ಟ ಪಡಲ್ಲ ಅಂತೇಳಿ ವೈಭವ್ಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದಕ್ಕೆ ಉತ್ತರ ನೀಡಿರುವಂತ ಸೂರ್ಯವಂಶಿ ಅಂತಹ ಬೌಲರ್ ಯಾರೂ ಇಲ್ಲ ಅಂತೇಳಿ ತಮ್ಮ ಆತ್ಮವಿಶ್ವಾಸದಿಂದ ರಿಯಾಕ್ಟ್ ಮಾಡಿದ್ದಾರೆ. ಅವರ ಇದೇ ಧೈರ್ಯದ ಮಾತುಗಳಿಗೆ ಎಲ್ಲರೂ ಕೂಡ ಶಹಬಾಸ್ ಅಂತಿದ್ದಾರೆ. ಒಟ್ನಲ್ಲಿ ವೈಭವ್ ಸೂರ್ಯವಂಶಿ ಈಗಾಗಲೇ ತಮ್ಮ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ನಲ್ಲೇ ಜಗತ್ತಿನಾದ್ಯಂತ ಕ್ರೇಜ್ ಜಾಸ್ತಿ ಮಾಡಿದ್ದಾರೆ. ವೈಭವ್ ಬ್ಯಾಟಿಂಗ್ ನೋಡೋಕಂತಲೇ ಅಭಿಮಾನಿಗಳು ಮೈದಾನಗಳಿಗೆ ಬರೋ ತರ ಇದ್ದಾರೆ. ಆದ್ರೆ ಅಂತಾರಾಷ್ಟ್ರೀಯ ಹಾಗೆ IPL ಮಟ್ಟದಲ್ಲಿ ಲಾಂಗ್ ಟೈಮ್ ಸರ್ವೈವ್ ಆಗಬೇಕು ಅಂದ್ರೆ ಬೇರೆ ಪಿಚ್ಗಳಲ್ಲಿ ಹಾಗೆ ಬೇರೆ ಬೌಲರ್ಗಳ ಎದುರು ಮಿಂಚಲೇಬೇಕು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರೆಷರ್ ಟೈಮ್ನ ಹ್ಯಾಂಡಲ್ ಮಾಡೋದು ಕೂಡ ತುಂಬಾನೇ ಮುಖ್ಯವಾಗುತ್ತೆ. ನಮಸ್ಕಾರ.